ನಿಮಗೆ ಗೊತ್ತಿರುವಂತೆ ಮೊನ್ನೆ ಹಿರೇಮಠ ಅವರ ತಂದೆಯವರು ಕೂಡ ಒಂದು ಆನ್ಲೈನ್ ಅಲ್ಲಿ ಒಂದು ಲೈವ್ ಬಂದು ಹೇಳ್ತಾ ಇದ್ರು, ನನ್ನ ಮಗಳು ಇನ್ನೊಂದು ನ್ಯಾಯ ಸಿಗ್ತಾ ಇಲ್ಲ, ಎರಡು ಶಿಕ್ಷೆ ಏರಿಸಬೇಕಾಗಿತ್ತು, ಆಗ್ತಾ ಇಲ್ಲ, ಬಟ್ ಶ್ರೀರಾಮೇಶ್ವರ ಮುಖಾಲಿಕ್ ಅವರು ಸುಮ್ಮನೆ ಕುಂತಾರೆ ಅಂತಿದ್ರು ಅವರು. ಸೊ ಏನ್ ಅಂತೀರ ಅದಕ್ಕೆ? ನ್ಯಾಯ ಸಿಗ್ಲೇ ಇಲ್ಲ ಮಗಳಿಗೆ. ನೋಡಿ, ಮುಖ್ಯಮಂತ್ರಿ ಅವರು 4 ತಿಂಗಳ ಹೊರಗಡೆಗೆ ಬಗೆಹರಿಸ್ತೀವಿ, ಆ ವ್ಯಕ್ತಿಗೆ ಶಿಕ್ಷೆ ಕೊಡ್ತೀವಿ ಅಂತ ಹೇಳುವಂತವ್ರು 9 ತಿಂಗಳ 10 ತಿಂಗಳ ಅರ್ಥ ಬಂತು, ಇನ್ನೂವರೆಗೆ ಏನು ಮಾಡಿಲ್ಲ. ಇದರರ್ಥ ಬರೀ ನಾಟಕ ಮಾಡ್ತಾರೆ, ಬರೀ ಇದು ಈ ರೀತಿಯ ಒಂದು ಸುಳ್ಳು ಹೇಳಿ ಅವತ್ತಿನ ಏನೋ ಒಂದು ಸಂದರ್ಭ ಇರುತ್ತೆ ತಪ್ಪಿಸ್ಕೊಳ್ತಾರೆ, ಬೀಸೋದನ್ನೇ ತಪ್ಪಿಸ್ಕೊಳ್ಳೋದು ಅಂತಾರಲ್ಲ ಇದೆ. ಮಾನ್ಯ ಸಿದ್ದರಾಮಯ್ಯ ನಾಟ್ ಹೇಳೋದು, ನೀವು ಬರೀ ಮುಸ್ಲಿಂ ಅಲ್ಪಸಂಖ್ಯಾತ ಅಂತ ಹೇಳಿ ಹೋಗ್ಬೇಡಿ, ಹಿಂದೂಗಳ ಬಗ್ಗೆನೂ ಯೋಚನೆ ಮಾಡುವಂತದ್ದು ಅವಶ್ಯಕತೆ ಇದೆ. ಹಿಂದೂಗಳ ಉಳಿದರೆ ಪ್ರಜಾಪ್ರಭುತ್ವ, ಹಿಂದೂಗಳ ಉಳಿದರೆ ನೀವು ಉಳಿತೀರಿ. ಆ ಹಿನ್ನೆಲೆಯಲ್ಲಿ ಅವನ ಹೆಸರೇನೋ ಇದೆ, ಅವನು ಆ ಕೊಲೆಗಡಕನ್ನು ರಕ್ಷಣೆ ಮಾಡ್ತಾ ಇದ್ರಲ್ಲ, ಏನಿದು ನಿಮ್ ಸಂದೇಶ ಏನು, ವಿಚಾರ ಏನು? ಸೊ ಈ ರೀತಿ ಆಗೋ ಹಿನ್ನೆಲೆಯಲ್ಲಿ ನಾವು ಶ್ರೀರಾಮ್ ಸೇನೆ ಸಂಘಟನೆ ಖಂಡಿಸ್ತಾ ಇದೀವಿ. ಅಷ್ಟೇ ಅಲ್ಲ, ಮುಂದಿನ ದಿನಗಳಲ್ಲಿ ಆ ಕಾಲೇಜ್ ಎಲ್ಲಿ ಕೊಲೆ ಆಗಿತ್ತು ಅಲ್ಲಿಂದ ಹಿಡಿದು ಕೋರ್ಟಿನವರೆಗೆ ಒಂದು ದೊಡ್ಡ ಮೆರವಣಿಗೆ ಮಾಡೋದಂತ ನಿಶ್ಚಯ ಮಾಡಿದ್ದೀವಿ. ಉಗ್ರ ಹೋರಾಟ ಇನ್ನು ಮುಂದಿನ ದಿನಗಳಲ್ಲಿ ಪ್ರಾರಂಭ ಮಾಡ್ತೀವಿ ಅನ್ನುವಂಥ